ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ 1 ಮಂತ್ ಆದಮೇಲೆ ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ 1 ಮಂತಿಂದ ನಾನು ಯಾವುದೇ ರೀತಿ ವ್ಲಾಗನ್ನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡ್ರು ಕೂಡ ನಾನು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರಲಿಲ್ಲ. ತುಂಬ ಜನ ಕೇಳ್ತಾ ಇದ್ರಿ, ಏನಕ್ಕೆ ವಿಡಿಯೋನ ಸ್ಟಾಪ್ ಮಾಡಿಬಿಟ್ರಿ, ವಿಡಿಯೋ ರೆಗ್ಯುಲರ್ ಬರಲಿ, ಸೊ ನಿಮ್ಮ ಡೈಲಿ ಅಪ್ಡೇಟ್, ನಿಮ್ಮ ಪ್ರೆಗ್ನೆನ್ಸಿ ರೂಟೀನ್ ಹೆಂಗಿರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ನಮಗೂ ಇರುತ್ತೆ ಅಲ್ವಾ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರಿ. ಅಂದರೆ ನನ್ನ ಪರ್ಸ್ನಲಿ ನನ್ನ ಫ್ರೆಂಡ್ಸ್ಗಳೇ ಹೆಚ್ಚು ನನ್ನ ಕೇಳೋದು ವ್ಲಾಗ್ಗಳನ್ನ. ಆ್ಯಂಡ್ ಯೂಟ್ಯೂಬಲ್ಲಿ ಹೊಸ್ದಾಗಿ ನನ್ನ ಜೊತೆ ಕಾಂಟ್ಯಾಕ್ಟ್ ಆಗಿರೋರು ಆಗಿರ್ಬೋದು, ಬಿಗಿನಿಂಗ್ ಯೂಟ್ಯೂಬರ್ಸು ನಂಗೆ ತುಂಬ ಜನ ಪರಿಚಯ ಇದ್ದಾರಲ್ಲ ಅವರಾಗಿರ್ಬೋದು, ತುಂಬ ಜನ ಕೇಳ್ತಾ ಇದ್ರಿ ಏನಕ್ಕೆ ಸ್ಟಾಪ್ ಮಾಡಿದ್ರಿ ಅಂತ. ಅಂದರೆ ಸ್ವಲ್ಪ ಕೆಲವು ರೀಸನಿಂದ, ಪರ್ಸ್ನಲ್ ರೀಸನ್ಸಿಂದ ನಾನು ವೀಡಿಯೋನ ಸ್ಟಾಪ್ ಮಾಡಿದೆ ಅಷ್ಟೇ. ನನ್ನ ಹೆಲ್ತ್ ಬಗ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದಕ್ಕೆ ನಾನು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಕೊಡೋಕ್ಕಾಗಲಿಲ್ಲ. ನನ್ನ ಬಗ್ಗೆ ನಾನೇ ಸ್ವಲ್ಪ ಕೇರ್ ಮಾಡ್ಕೊಳ್ಳೋದೇ ಆಯಿತು ಅಂತಲೇ ಹೇಳ್ಬೋದು. ಆ ರೀಸನಿಂದ ಅಷ್ಟೇ ನಾನು ವೀಡಿಯೋನ ಸ್ಟಾಪ್ ಮಾಡಿದ್ದು. ಅದು ಬಿಟ್ಟರೆ ಏನಿಲ್ಲ. ಕೆಲವರು ಏನಪ್ಪ ಅಂದ್ಕೊಂಡಿದ್ದಾರೆ ಅಂತಂದರೆ, ಪ್ರೆಗ್ನೆನ್ಸಿ ಆಗ್ತಿದ್ದಾಗೇ ವಿಡಿಯೋ ನಿಮ್ಮದು ಆದಷ್ಟು ಕಂಟ್ರೋಲ್ ಆಗೋಯ್ತಲ್ಲ, ಸೊ ಸೋಷಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಕೇಳಿದ್ರಿ. ಆ ಥರ ಏನಿಲ್ಲ. ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂದ್ಬಿಟ್ಟು ಸೋಷಲ್ ಮೀಡಿಯಾ ಅವಾಯ್ಡ್ ಮಾಡೋದಾಗಿರ್ಬೋದು, ಇದೆಲ್ಲ ನನಗೆ ಯಾರೂ ಹೇಳಿಲ್ಲ. ನಾನು ಆ ಥರ ಮಾಡಲ್ಲ, ಅದನ್ನೆಲ್ಲ ನಾನು ನಂಬೋದು ಇಲ್ಲ. ಕೆಲವರು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಿದ್ದಂಗೆ ಫೋಟೋ ಅಪ್ಲೋಡ್ ಮಾಡೋದಾಗಿರ್ಬೋದು, ವೀಡಿಯೋ ಅಪ್ಲೋಡ್ ಮಾಡೋದಾಗಿರ್ಬೋದು, ಇದನ್ನು ಆನ್ ಸ್ಟಾಪ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡ್ತಾರೆ. ಬಟ್ ಆ ಲಿಸ್ಟಿಗೆ ನಾನು ಸೇರಲ್ಲ. ನನಗೇನಾರು ಆರಾಮ್ ಅಂತ ಅನ್ನಿಸ್ತಿತ್ತು ಅಂತಂದರೆ ನಾನು ಡೈಲಿ 2 ವೀಡಿಯೋನಾದರೂ ಅಪ್ಲೋಡ್ ಮಾಡ್ತಿದ್ದೆ. ಅಟ್ಲೀಸ್ಟ್ 2 ಡೇಸ್ಗೆ ಒಂದ್ಸಲಾದರೂ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ನನಗೆ ಆರಾಮ್ ಅಂತ ಅನ್ನಿಸ್ತಾ ಇರಲಿಲ್ಲ. ಆ ರೀಸನಿಂದ ನನಗೆ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಜಾಸ್ತಿ ಇತ್ತು. ಒನ್ ಟೈಮ್ ಇದ್ದಂಗೆ ಒನ್ ಟೈಮ್ ಇರೋಕ್ಕಾಗ್ತಾ ಇರಲಿಲ್ಲ. ಸೊ ಇದೆಲ್ಲ ಈ ಟೈಮಲ್ಲಿ ಕಾಮನ್ ಅಂತ ಅನಿಸುತ್ತೆ. ಇವಾಗ ನಾನು ಎಷ್ಟು ಖುಷಿಯಾಗಿರ್ತೀನೋ ನೆಕ್ಸ್ಟ್ ಸೆಕೆಂಡ್ ಅಷ್ಟು ಖುಷಿಯಾಗಿರೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾರಲ್ಲ ಪ್ರೆಗ್ನೆನ್ಸಿಲಿ, ಅದು 100% ನಾನು ನಂಬ್ತೀನಿ. ಇವಾಗ ಎಷ್ಟು ಖುಷಿಯಾಗಿರ್ತೀನಿ ಅಂತ ಅಂದ್ಕೊಳ್ಳಿ, ಒಂದು 5 ನಿಮಿಷ ಬಿಟ್ಟು ಆಲ್ರೆಡಿ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ, ಆಮೇಲೆ ಸಿಕ್ಕಾಪಟ್ಟೆ ಅಳು ಬಂದುಬಿಡುತ್ತೆ, ಆಮೇಲೆ ಸಿಕ್ಕಾಪಟ್ಟೆ ನಗು ಬರುತ್ತೆ. ಈ ಥರ ಒಂದು ಟೈಮಿಂದ ಇನ್ನೊಂದು ಟೈಮ್ ಇರೋಕ್ಕಾಗಲ್ಲ. ಹಾಗಾಗಿ ನನ್ನ ರೆಗ್ಯುಲರ್ ವೀಡಿಯೋ ಬರ್ತಾ ಇರಲಿಲ್ಲ ಅಷ್ಟೇ. ಸ್ವಲ್ಪ ರೆಸ್ಟ್ ಮಾಡೋದು ಹಾಗೆ ಆಗ್ತಾಯಿತ್ತು. ಆಮೇಲೆ ಮೆಡಿಷನ್ ತೊಗೊಳ್ತಿರೋದಕ್ಕೆ ಹೆವಿ ನಿದ್ದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿದ್ದೆ ಎಷ್ಟು ಕಂಟ್ರೋಲ್ ಮಾಡಿದ್ರೂ ಮಾಮೂಲಿ ಮಾರ್ನಿಂಗ್ ಟೈಮ್ ಮಲ್ಕೊಳ್ಳೇಬಾರ್ದು ಅಂತ ಅಂದ್ಕೊಳ್ತೀನಿ, ಬಟ್ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಮೆಡಿಷನ್ ತಗೊಳ್ತಾರ ಎಫೆಕ್ಟಾ ಏನೋ ಗೊತ್ತಿಲ್ಲ, ಹೆವಿ ನಿದ್ದೆ ಬರುತ್ತೆ. ಸೊ ಯಾರ್ಯಾರು ಪ್ರೆಗ್ನೆನ್ಸಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಹೇಳಿ, ನಿಮಗೂ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ನಿದ್ದೆ ಬರ್ತಾಯಿತ್ತಾ ಅಂತ ಅಂದ್ಬಿಟ್ಟು. ನೈಟ್ ಟೈಮ್ ನನಗೆ ಅಷ್ಟಾಗಿ ನಿದ್ದೆ ಬರೋಲ್ಲ. 1 o'clock 2 o'clock 3 o'clock ಆದ್ರೂ ನಿದ್ದೆ ಬರೋಲ್ಲ. ಸೊ ನಾನು ಸ್ವಲ್ಪ ಹಾಗೆ ಹೀಗೆ ವೀಡಿಯೋಸ್ ನೋಡೋದು, ಸಾಂಗ್ ಕೇಳೋದು, ಈ ಥರ ಮಾಡ್ತಾ ಇರ್ತೀನಿ. ಸೊ ಫೋನು ಜಾಸ್ತಿ ಯೂಸ್ ಮಾಡಬಾರ್ದು ನೈಟ್ ಟೈಮ್ ಅಂತ ಅಂದ್ಕೊಳ್ತೀನಿ, ಬಟ್ ನಿದ್ದೆ ಬರಲ್ವಲ್ಲ, ಆ ರೀಸನಿಂದ ಸುಮ್ಮನೆ ಸಾಂಗ್ ಕೇಳ್ತಾ ಕೂರೋದು ಆ ಥರ ಎಲ್ಲ ಮಾಡ್ತಾ ಇರ್ತೀನಿ. ಯಾಕೆ ಹೀಗೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಒಂದು 5 ಮಂತ್ಸ್ ಆಯಿತು. 5 ಮಂತ್ಸ್ವರೆಗೂ ವಾಮಿಟಿಂಗ್ ಕಂಟ್ರೋಲ್ 5 ಮಂತ್ಸ್ ಆದಮೇಲೆ ತುಂಬ ಖುಷಿ ಆಯಿತು, ವಾಮಿಟ್ ಕಂಟ್ರೋಲ್ ಆಯ್ತಲ್ಲ, ಸೊ ಎಲ್ಲ ಕಂಪ್ಲೀಟ್ ನಾರ್ಮಲ್ ಆದ್ನಲ್ಲ ನಾನು ಅಂತ. 5 ಮಂತ್ಸ್ ಆದಮೇಲೆ ಇನ್ನೂ ಡಿಫಿಕಲ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೀರಿಯಸ್ಲಿ 2 ಮಂತ್ಸಿಂದ 5 ಮಂತ್ಸ್ವರೆಗೂ ವಾಮಿಟ್ ಕಂಟ್ರೋಲೇ ಆಗಿರಲಿಲ್ಲ. ಆ ಥರ ಎಫೆಕ್ಟ್ ಆಯಿತು. ಇವಾಗ 5 ಮಂತ್ಸಿಂದ ಏನಪ್ಪ ಅಂದರೆ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ನೈಟ್ ಟೈಮು ನಿದ್ದೆ ಬರೋದೇ ಇಲ್ಲ. ನೈಟ್ ಟೈಮು ಮಾರ್ನಿಂಗ್ ಟೈಮ್ ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡ್ರು ನಿದ್ದೆ ಕಂಟ್ರೋಲ್ ಆಗ್ತಾಯಿಲ್ಲ. ಅದು ಮೆಡಿಸನ್ ಎಫೆಕ್ಟ್ ಅಂತ ಅನಿಸುತ್ತೆ. ಸೊ ಮಾರ್ನಿಂಗ್ ಒಂದು ಟಾಬ್ಲೆಟು ಆ್ಯಂಡ್ ಆಫ್ಟರ್ನೂನ್ ಟಾಬ್ಲೆಟು, ನೈಟ್ ಟಾಬ್ಲೆಟು, ನನಗೆ 3 ಟೈಮ್ ಕೂಡ ಟಾಬ್ಲೆಟ್ ಕೊಟ್ಟಿದ್ದಾರೆ. ಇವಾಗ 1 ಮಂತಿಂದ 3 ಟೈಮ್ ಟಾಬ್ಲೆಟ್ಸ್ ಇರೋದು. ಸೊ 2 ಟೈಮ್ ಮಾತ್ರ ನಾನು ರೆಗ್ಯುಲರ್ ತೊಗೊಳ್ತಾ ಇದ್ದಿದ್ದು. ಇವಾಗ 3 ಟೈಮ್ಸ್ ಯಾಕಪ್ಪ ಅಂದರೆ ನನಗೆ ಸ್ವಲ್ಪ ಹಿಮೋಗ್ಲೋಬಿನ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಹಂಗಾಗಿ ಆಫ್ಟರ್ನೂನ್ ಕೂಡ ನಾನು ಟಾಬ್ಲೆಟ್ನ ತೊಗೋಬೇಕು. ಆ ರೀಸನಿಂದ ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ನನ್ನ ಆ್ಯಕ್ಟಿವಿಟೀಲಿ ನಾನು ಬ್ಯುಸಿ ಆಗೋಕ್ಕೂ ಆಗ್ತಾ ಇರಲಿಲ್ಲ. ನನ್ನ ಆ್ಯಕ್ಟಿವಿಟಿ ಅಂತಂದರೆ ನಿಮಗೆ ಗೊತ್ತು, ಸ್ಯಾರಿ ಡ್ರಿಪ್ಪಿಂಗು ಕೂಡ ನನಗೆ 4 ಮಂತ್ಸ್ 5 ಮಂತ್ಸ್ ಆಗ್ತಿದ್ದಂಗೆ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಟ್ಟೆ. ನಾನು ಮಾಡಬೇಕು ಅಂತ ಅಂದ್ಕೊಂಡ್ರೂ ಅದು ಮಾಡೋಕ್ಕಾಗ್ತಾ ಇರಲಿಲ್ಲ. ನಂಗೆ ಆರ್ಡರ್ಸ್
ಬಂದ್ರೂ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಡಾಟಾ ಎಂಟ್ರಿ, ಹ್ಯಾಂಡ್ ರೈಟಿಂಗ್ ವರ್ಕು ಇದನ್ನೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟೆ. ಇದ್ರ ಬಗ್ಗೆ ನನಗೆ ಅಪ್ಡೇಟ್ ಕೇಳ್ತಾನೆ ಇರ್ತೀರ ಪದೇ ಪದೇ. ನಾನು ಯೂಟ್ಯೂಬಲ್ಲೂ ಕೂಡ ನಾನು ಅದ್ರ ಸಪ್ರೇಟ್ ವೀಡಿಯೋನು ಮಾಡಾಕಿದ್ದೀನಿ. ಅದ್ರ ರಿಲೇಟೆಡೇ ನಾನು 2-3 ವೀಡಿಯೋ ಮಾಡಾಕಿದ್ದೀನಿ. ಸೊ ಒಬ್ಬೊಬ್ರಿಗೂ ಕೂಡ ನಾನು ಸಪ್ರೇಟ್ ಅದನ್ನು ಹೇಳೋಕ್ಕಾಗಲ್ಲ, ಅದು ಈ ಟೈಮಲ್ಲಿ ಕೂಡ ನಾನು ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ನಂಗೆ ತುಂಬ ಜನ ಕೇಳ್ತಾ ಇರ್ತೀರ. ಶಿವು ಕಾಂಟ್ಯಾಕ್ಟಿಂದ ಆಗಿರ್ಬೋದು, ಅಂದರೆ ನನ್ನ ಹಸ್ಬೆಂಡ್ ಕಾಂಟ್ಯಾಕ್ಟಿಂದ ಆಗಿರ್ಬೋದು, ನನ್ನ ಕಾಂಟ್ಯಾಕ್ಟಿಂದ ಆಗಿರ್ಬೋದು, ತುಂಬ ಜನ ಕೇಳ್ತಾ ಇರ್ತೀರ ಇದು ಜೆನ್ಯೂನಾ, ಮಾಡ್ಬೋದಾ, ಹೇಗೆ ಏನು ಅಂತ. ನಾನು ಆ ವಿಡಿಯೋದಲ್ಲಿ ಪ್ರೂಫು ಕೂಡ ತೋರಿಸಿದ್ದೀನಿ, ಸ್ಯಾಲ್ರಿ ಪ್ರೂಫು ಕೂಡ ತೋರಿಸಿದ್ದೀನಿ. ನಿಮ್ಮ ಎಫೆಕ್ಟ್ ಇತ್ತು ಅಂತಂದರೆ ಸ್ಯಾಲ್ರಿಗೇನು ಮೋಸ ಇಲ್ಲ, ಮಾಡ್ಬೋದು ಅಂತ ಹೇಳಿದ್ದೀನಿ. ಬಟ್ಟು ಇನ್ನೊಂದೇನಪ್ಪ ಅಂತಂದರೆ, ಖುಷಿಗೆ ಲಾಗಿನ್ ಮಾಮೂಲಿ ID ತೊಗೊಬಿಡ್ತೀರಾ, ಹೋಗಿ ಪರ್ಚೇಸ್ ಮಾಡಿಬಿಡ್ತೀರಾ ಅಮೌಂಟ್ ಕೊಟ್ಟು. ಅದು ಅಮೌಂಟ್ ಕೊಡಬೇಕಾಗತ್ತೆ, ಅಂದರೆ ನಿಮ್ಮ ID ಪರ್ಚೇಸ್ ಮಾಡಬೇಕಾಗುತ್ತಲ್ಲ, ಹಾಗಾಗಿ ತೊಗೊಬಿಡ್ತೀರಾ. ಅದು 1 ವೀಕು 2 ವೀಕ್ಸ್ ನಿಮಗೆ ತೀರಾ ಎಫೆಕ್ಟ್ ಆದಾಗ ಅದನ್ನ ಸ್ಟಾಪ್ ಮಾಡಿಬಿಡ್ತೀರಾ. ಆವಾಗ ನನ್ನ ಬ್ಲೇಮ್ ಮಾಡೋದು ನಿಮ್ಮ ತಪ್ಪು ಅಂತ ಅನಿಸುತ್ತೆ. ನೀವು ಅಡ್ಮಿಷನ್ ಆಗೋಕ್ಕೂ ಮೊದಲೇ ನಾನು ಏನು ಅಡ್ವೈಸ್ ಮಾಡ್ತೀನಿ ಅಂತಂದರೆ, ನಿಮ್ಮಲ್ಲಿ 100% ಅದಕ್ಕೆ ಎಫೆಕ್ಟ್ ಹಾಕೋದಿದ್ರೆ ಮಾತ್ರ ಜಾಯ್ನ್ ಆಗಿ. ಸೊ ಹೊರ್ಗಡೆ ಹೋಗಿ ನಾವು ವರ್ಕ್ಗೆ ಎಷ್ಟು ಎಫೆಕ್ಟ್ ಹಾಕಬೇಕಾಗುತ್ತೋ ಅಷ್ಟು ಎಫೆಕ್ಟನ್ನು ನಾವು ಮನೇಲಿ ಕೂತು ಕೂಡ ಹಾಕಬೇಕಾಗುತ್ತೆ. ನಮಗೊಂದು ಕಂಪ್ನಿಯಿಂದ ಒಂದು ಪ್ರಾಜೆಕ್ಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಅಷ್ಟೇ ಈಸಿಯಾಗಿರಲ್ಲ, ಅದರದ್ದೇ ಆದ ಎಫೆಕ್ಟ್ ನಾವು ಹಾಕಲೇಬೇಕಾಗುತ್ತೆ. ಸೊ ಕಂಪ್ನಿಯವರು ಸುಮ್ಮನೆ ನಮಗೆ ಯಾವುದೇ ರೀತಿ ಈಸಿಯಾಗಿ ಪ್ರೊವೈಡ್ ಮಾಡಲ್ಲ, ಯಾವುದೇ ಪ್ರಾಜೆಕ್ಟ್ ಆದ್ರೂ. ನಮ್ಗೆ ಅವರು ಸುಮ್ಮನೆ ಮಂತ್ಲಿ 15,000 20,000 ಅರ್ನ್ ಮಾಡ್ಬೋದು ಆ ಪ್ಲ್ಯಾಟ್ಫಾರ್ಮಲ್ಲಿ ಅಂತಂದರೆ ಅದಕ್ಕೆ 100% ನಾವು ಎಫೆಕ್ಟ್ ಹಾಕಲೇಬೇಕಾಗುತ್ತೆ. ಸೊ ನಿಮಗೆ 2 ಅವರ್ಸು 3 ಅವರ್ಸ್ ಟೈಮ್ ಇತ್ತು ಅಂತಂದರೆ ಈ ಕೆಲಸ ಮಾಡೋದು ಬೇಡ. ಇದು ನನ್ನ ಅನುಭವದ ಮಾತು ಅಂತಲೇ ಹೇಳ್ಬೋದು. ಸೊ ನಾನು ಹ್ಯಾಂಡ್ ರೈಟಿಂಗ್ ವರ್ಕ್ ಮಾಡ್ತಿರ್ಬೇಕಾದ್ರೂ ನನಗೆ ಮಧ್ಯರಾತ್ರಿಯಲ್ಲಿ ಬರ್ತಿರೋದು ಇದೆ. ಆ್ಯಂಡ್ 2 o'clock 3 o'clockವರೆಗೂ ಬರ್ದಿರೋದಿದೆ. ಸೊ ಅದ್ರದ್ದು ಮೇಲೆ ಹೇಳ್ತಾ ಇದ್ದೀನಿ. ಸೊ ಫ್ರೀ ಟೈಮಲ್ಲಿ ಅಂತ ಮಾಮೂಲಿ ಹೇಳ್ಬೋದು ಹ್ಯಾಂಡ್ ರೈಟಿಂಗ್ ವರ್ಕು 2 or 3 ಟೈಮ್ಸ್ ಅಂತ ಎಷ್ಟೇ ಸ್ಪೀಡ್ ಇತ್ತು ಅಂತಂದ್ರೂ ಅದಕ್ಕೆ ಮ್ಯಾಕ್ಸಿಮಮ್ ಟೈಮಿಂಗ್ಸ್ ಅನ್ನೋದು ಕೊಡಲೇಬೇಕಾಗುತ್ತೆ. ಆ್ಯಂಡ್ ಡಾಟಾ ಎಂಟ್ರಿಗೂ ಅಷ್ಟೇ ಮ್ಯಾಕ್ಸಿಮಮ್ ಟೈಮಿಂಗ್ಸ್ ಅನ್ನೋದು ಕೊಡಲೇಬೇಕಾಗುತ್ತೆ. ಹೊರಗಡೆ ಹೋಗಿ ಎಷ್ಟು ಎಫೆಕ್ಟ್ ಆಗ್ತೀವಿ ಅಷ್ಟು ಎಫೆಕ್ಟು ಮನೇಲಿ ಕೂತ್ಕೊಂಡು ಕೊಡಬೇಕಾಗುತ್ತೆ. ಅದೊಂದು ಕಿವಿ ಮಾತು. ನನಗೆ ಇತ್ತೀಚೆಗೆ ಕಾಲ್ ಬರ್ತಾನೆ ಇರುತ್ತೆ. ಒಬ್ಬೊಬ್ರಿಗೂ ನಾನು ಅಡ್ವೈಸ್ ಮಾಡೋಕ್ಕಾಗಲ್ಲ, ಅಂದರೆ ನನ್ನದೇ ಆದ ಕೆಲಸಗಳಿರುತ್ತೆ, ಸ್ವಲ್ಪ ಮನೇಲಿ ಅದು ಇದು ಇರುತ್ತೆ ಅಲ್ವಾ, ಅದಾಗಿರ್ಬೋದು. ಆ್ಯಂಡ್ ನನ್ನ ಇದ್ರಲ್ಲಿ ನಾನು ಸ್ವಲ್ಪ ಬ್ಯುಸಿಯಾಗಿರ್ತೀನಿ, ಸ್ವಲ್ಪ ನಿದ್ದೆ ಮಾಡೋದ್ರಲ್ಲೇ ಇರ್ತೀನಿ ಅನ್ಬೋದು. ಆಗ ನಂಗೆ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು ಇತ್ತೀಚೆಗಂತೂ. ಅದು ಇವಾಗ ಸ್ವಲ್ಪ ಸೋಷಲ್ ಮೀಡಿಯಾದಲ್ಲೆಲ್ಲ ಫೇಮಸ್ ಆಗ್ತಾ ಇದೆ ಅದು MRJ ಕಂಪ್ನಿ. ಸೊ ಅದು MRJ ಕಂಪ್ನಿ ಫೇಮಸ್ ಆದಮೇಲೆ ನಾನು ಇದ್ರ ಬಗ್ಗೆ ರಿವ್ಯೂ ಕೊಟ್ಟಿದ್ದೆ ಅಲ್ವಾ, ಹಾಗಾಗಿ ನನಗೆ ಕಾಂಟ್ಯಾಕ್ಟ್ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡ್ಸು ನನ್ನ ಪರ್ಮಿಷನ್ ಕೇಳಿದಂತೆ ಅವ್ರಿಗೆ ನಂಬರ್ ಕೊಡೋದು, ಅವ್ರ ನಂಬರ್ ಕೊಡೋದು, ಹಿಂಗೆ ಆಗಿ ಅದ್ರ ಬಗ್ಗೆ ಜಾಸ್ತಿ ಹೇಳ್ತಾಯಿದ್ರು. ನಂಗೆ ಹೇಳೋಕ್ಕೇನು ಬೇಜಾರಿಲ್ಲ, ಬಟ್ ಎಲ್ಲ ಟೈಮಲ್ಲೂ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಆ ರೀಸನಿಂದ ಇಲ್ಲಿ ಯೂಟ್ಯೂಬಲ್ಲೇ ಹೇಳೋಣ ಅಂತ ಅಂದ್ಬಿಟ್ಟು ಹೇಳಿದ್ದಷ್ಟೇ. ಸೊ ಅದು ಸುಮಾರು ಜನಕ್ಕೆ ರೀಚ್ ಆಗಿದೆ. ನಾನು ಡಾಟಾ ಎಂಟ್ರಿ ಬಗ್ಗೆ, ಹ್ಯಾಂಡ್ ರೈಟಿಂಗ್ ವರ್ಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ನಲ್ಲ ಯೂಟ್ಯೂಬಲ್ಲಿ, ಅದು ತುಂಬ ಜನಕ್ಕೆ ರೀಚ್ ಆಗಿದೆ. ನಂಗೆ ತುಂಬ ಜನ ನನ್ನ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ನನ್ನ ಫ್ರೆಂಡ್ಸಿಂದ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿರೋರೇ ಜಾಸ್ತಿ. ಸೊ ಎಲ್ಲರಿಗೂ ಸಪ್ರೇಟ್ ಹೇಳೋಕ್ಕಾಗಲ್ಲ ನಿಜವಾಗ್ಲೂ. ನಾನು ಯೂಟ್ಯೂಬಲ್ಲಿ ಏನು ವೀಡಿಯೋ ಮಾಡಿದ್ದೀನಿ ಅದು ಜೆನ್ಯೂನ್ ವೀಡಿಯೋ. ಅಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದೇ ಇನ್ಫಾರ್ಮೇಷನ್ನ ನಾನು ಕಾಲಲ್ಲಾದ್ರೂ ಕೊಡೋಕ್ಕೆ ಸಾಧ್ಯ ಅಷ್ಟೇ. ಒಬ್ಬೊಬ್ರಿಗೂ ನಾನು 1 hour 1/2 hour ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ರಿಯಲಿ ಐಮ್ ಸಾರಿ. ಏನಾದರೂ ನನ್ನಿಂದ ಏನಾದ್ರು ಬೇಜಾರಾಗಿತ್ತು ಅಂತಂದರೆ ಎಷ್ಟೋ ಜನಕ್ಕೆ 1-2-3 ಜನಕ್ಕೆ ನಾನು ಕಾಲೇ ರೆಸ್ಪಾನ್ಸ್ ಮಾಡಿಲ್ಲ. ಯಾಕಂದರೆ 1 time 2 time ಹೇಳಿರ್ತೀನಿ, ಬಟ್ ಅಲ್ಲಿ ಹೋಗಿ ಅಡ್ಮಿಷನ್ ಆಗಿರ್ತಾರೆ. ಅಡ್ಮಿಷನ್ ಆದಮೇಲೆ ಇನ್ನೂ ಡೌಟಿಂದ ನನಗೆ ಕಾಲ್ ಮಾಡ್ತಂತಂದರೆ ನಾನು ಏನು ಮಾಡಲಿ. ಸೊ ಅವರೇ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಹೇಳಿರ್ತಾರೆ. ಸೊ ಈ ಟೈಮಲ್ಲಿ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ವರ್ಕ್ ಬಗ್ಗೆ ಕೇಳ್ತಾನೆ ಇದ್ರಿ, ಅದೊಂದು ಹೇಳಿದೆ. ಆಮೇಲೆ ನನ್ನ ಹೆಲ್ತ್ ಬಗ್ಗೆ ಕೇಳ್ತಾ ಇದ್ದೀರಾ. ಆ್ಯಂಡ್ ಇವಾಗ ನಾನು ಪರವಾಗಿಲ್ಲ, ಆರಾಮಾಗಿದ್ದೀನಿ. ಸೊ ಏನಕ್ಕೆ ವೀಡಿಯೋ ಬರ್ತಾ ಇರಲಿಲ್ಲ ಅಂತಲೇ ಕೇಳ್ತಾ ಇದ್ರಿ ಅಲ್ವಾ. ನನ್ನ ಹೆಲ್ತ್ ಈ ಥರ ಕಂಡೀಷನ್ ಇದೆ, ಹಾಗಾಗಿ ನನ್ನ ರೆಗ್ಯುಲರ್ ವೀಡಿಯೋ ಬರ್ತಾ ಇರಲಿಲ್ಲ ಅಷ್ಟೇ. ಇನ್ನು ಅನಾಮಲಿ ಸ್ಕ್ಯಾನಿಂಗ್ ಮಾಡಿಸಿದ್ರ ಅಂತ ತುಂಬ ಜನ ಕೇಳಿದ್ದೀರಾ. ಅದು ನಂದು ಅನಾಮಲಿ ಸ್ಕ್ಯಾನಿಂಗು 5th month ಕಂಪ್ಲೀಟ್ ಆಗ್ತಿದ್ದಂಗೆ ಮಾಡಿಸ್ದೆ. 18 to 22 weeks ಒಳಗಡೆ ಮಾಡಿಸ್ಬೇಕಲ್ವ, ಆವಾಗಲೇ ಮಾಡಿಸ್ದೆ. ನನಗಿವಾಗ 7 month ರನ್ನಿಂಗು. ಸೊ 7 month ರನ್ನಿಂಗಲ್ಲಿದ್ದೀನಿ, ಮಿಡಲಲ್ಲಿದ್ದೀನಿ.
ಇನ್ನು ಡೆಲಿವರಿ ಡೇಟ್ ಯಾವಾಗ ಅಂತ ಕೇಳಿದ್ರಿ, ಅಕ್ಟೋಬರ್ ಎಂಡಿಂಗಲ್ಲಿ, ನವೆಂಬರ್. ಸೊ ಇದು ಡೈಲಿ ವ್ಲಾಗ್ ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಇವಾಗ ಮಾತಾಡ್ತಿರೋದೇ ಆಲ್ರೆಡಿ 9 ಮಿನಿಟ್ಸ್ ಆಗೋಯ್ತು. ಸೊ ನನ್ನ ಅಪ್ಡೇಟ್ ಕೊಡೋದೇ 10 ಮಿನಿಟ್ಸ್ ಆರ್ 9 ಮಿನಿಟ್ಸ್ ಆಗೋಯ್ತು. ತುಂಬ ಜನ ಕೇಳ್ತಾಯಿದ್ರಿ ಇವಾಗ ಪ್ರೆಸೆಂಟ್ ಏನು ಮಾಡ್ತಾಯಿದ್ದೀರಾ ಮನೇಲಿ ಅಂತ. ಪ್ರೆಸೆಂಟು ಅಂತಂದರೆ ನಾನು ಇವಾಗ ಮನೇಲಿ ಯಾವುದೇ ರೀತಿ ವರ್ಕ್ ಮಾಡ್ತಾಯಿಲ್ಲ. ನನಗೆ ನನ್ನ ಬಗ್ಗೆ ಕೇರ್ ಮಾಡ್ಕೊಳ್ಳೋದೇ ಆಗಿದೆ. ಸ್ವಲ್ಪ ದಿನ ಮನೇಲಿತ್ತು ಅಂದರೆ ಸ್ವಲ್ಪ ದಿನ ನಮ್ಮ ಮನೇಲಿ ಆ ಥರನೇ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಮೂಡ್ ಸ್ವಿಂಗ್ಸ್ ಅನ್ನೋದು ನಂಗೆ ತುಂಬಾ ಇದೆ ಇತ್ತೀಚೆಗಂತೂ. ಅದು ಹೇಳೋಕ್ಕೆ ಆಗೋಲ್ಲ ಯಾಕೆ ಅಂತ. ನಾನು ಡಾಕ್ಟರ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಅಷ್ಟು ಭಯ ಆಗಿ ಆ ಥರ ಇರುತ್ತೆ ಪ್ರೆಗ್ನೆನ್ಸಿಗಳಲ್ಲಿ ಅಂತ ಹೇಳ್ತಾಯಿದ್ರು. ಆಮೇಲೆ ನನಗೆ ಅನ್ನಿಸ್ತು ಪ್ರೆಗ್ನೆಂಟ್ಗಳಲ್ಲಿ ಎಷ್ಟು ಚೇಂಜಸ್ ಇರುತ್ತೆ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ಆಗ್ತಾ ಇರುತ್ತಂತೆ. ಸೊ ಇಟ್ಸ್ ಕಾಮನ್ ಅಂತ ಹೇಳಿದ್ರು. ನನ್ನ ಪ್ರೆಸೆಂಟ್ ವರ್ಕ್ಗಳು ಅದರಿಂದ ತುಂಬಾ ಅರ್ನಿಂಗ್ಸ್ ಮಾಡ್ಬೋದು, ಬಟ್ ತುಂಬಾ ಫ್ರೀಯಾಗಿರ್ತೀನಿ. ಮಲ್ಕೊಳ್ಳೋದೊಂದು ಸ್ವಲ್ಪ ಅವಾಯ್ಡ್ ಮಾಡ್ತು ಅಂತಂದರೆ ನಾನು ಫುಲ್ಲು ಫ್ರೀಯಾಗೇ ಇರ್ತೀನಿ. ಸೊ ಏನಾದರೂ ಮನೇಲಿ ಮಾಡ್ಬೋದು, ಬಟ್ ನನಗೆ ಎಫೆಕ್ಟ್ ಆಗೋದು ಅಲ್ಲದಂತೆ ಮಗುಗೂ ಎಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವುದನ್ನು ಮಾಡ್ತಾಯಿಲ್ಲ. ಅಂದರೆ ಸ್ಯಾರಿ ಡ್ರಿಪ್ಪಿಂಗ್ ಆಗಿರ್ಬೋದು, ಈ ವರ್ಕ್ಗಳು ಹೇಳಿದ್ನಲ್ಲ ಅವು ಮಾಡ್ತಾಯಿಲ್ಲ. ಇವಾಗ ನನಗೆ ಹೆಂಗಪ್ಪ ಅಂದರೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದು ಅಭ್ಯಾಸ. ಸೊ ಇವಾಗ ಮನೇಲಿ ಕೇಳಿದ್ರೆ ಕೊಡ್ತಾರೆ, ಇಲ್ಲ ಅಂತಲ್ಲ. ಸೊ ಇವಾಗ ಹಸ್ಬೆಂಡ್ ಕೊಡ್ತಾರೆ, ಇಲ್ಲ ಅಂತಲ್ಲ. ನನ್ನ ಮೇಂಟೆನೆನ್ಸ್ ಏನಿರುತ್ತೆ ಎಲ್ಲ ನೋಡ್ಕೊಳ್ತಾರೆ, ಇಲ್ಲ ಅಂತಲ್ಲ. ಬಟ್ ನನಗೆ ಅಭ್ಯಾಸ ಏನಪ್ಪ ಅಂದರೆ ನನಗೆ ನನ್ನ ಫೈನಾನ್ಷಿಯಲಿ ನನ್ನ ಮೇಂಟೆನೆನ್ಸು ನಾನು ಮಾಡ್ಕೋಬೇಕು ಅನ್ನೋದು ಆಗಿಂದನೂ ಸ್ವಲ್ಪ ಅಭ್ಯಾಸ ಆಗಿದೆ. ಅಂದರೆ ಮೇಂಟೆನೆನ್ಸ್ ಆಗಲಿಲ್ಲ ಅಂತಂದ್ರೂ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು. ಸೊ ಫ್ರೀ ಟೈಮಲ್ಲಿ, ದುಡಿಯೋ ಟೈಮಲ್ಲಿ, ಇವಾಗ ನಮ್ಮದೆಲ್ಲ ದುಡಿಯೋ ಏಜ್ ಅಲ್ವಾ. ಸೊ ಈ ಟೈಮಲ್ಲೆಲ್ಲ ಸ್ವಲ್ಪ ಅರ್ನಿಂಗ್ ಮಾಡಬೇಕು, ಮುಂದಕ್ಕೆ ಸೇವಿಂಗ್ಸ್ ಮಾಡಬೇಕು, ಇಲ್ಲ ಇರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ತುಂಬ ಇದೆ. ಸೊ ಹಾಗಾಗಿ ನನಗೆ ತುಂಬ ಜನ ಅಡ್ವೈಸ್ ಮಾಡಿದರು, ನನ್ನ ಫ್ರೆಂಡ್ಸೇ ಅಡ್ವೈಸ್ ಮಾಡಿದರು ಇದ್ರ ಬಗ್ಗೆ. ಆ ಬಿಸ್ನೆಸ್ನ ನಾನು ಅತಿ ಬೇಗ ನೀವು ಮುಂದೆ ತೊಗೊಂಡು ಬರ್ತೀನಿ, ಅದೇನಪ್ಪ ಅಂದ್ಬಿಟ್ಟು ನಾನು ಅದು ಸ್ಟಾರ್ಟ್ ಮಾಡಿದ್ಮೇಲೆ ಹೇಳ್ತೀನಿ, ಮುಂಚಿತವಾಗಿ ಹೇಳಲ್ಲ. ಯಾಕಂದರೆ ನಾನೇ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀನಿ. ಸೊ ಮೈಂಡ್ ಫುಲ್ ಸೆಟ್ ಆಗಿದೆ ಅದರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ. ಬಟ್ ಸ್ವಲ್ಪ ಸಪೋರ್ಟಿಂಗು ಕೂಡ ಇದೆ, ಸೋಷಲ್ ಮೀಡ್ಯಾದಲ್ಲೂ ಸಪೋರ್ಟಿಂಗ್ ಇದೆ. ಆ್ಯಂಡ್ ಮನೇಲೂ ಕೂಡ, ಮನೇಲಿ ಅಂತಂದರೆ ಶಿವವ್ರಿಗೂ ಕೂಡ ಹೇಳಿದ್ದೀನಿ, ಅವ್ರ ಸಪೋರ್ಟಿಂಗ್ ಇದೆ. ನಮ್ಮ ಮನೇಲೂ ಕೂಡ ಅಮ್ಮವ್ರಿಗೆಲ್ಲ ಹೇಳಿದ್ದೀನಿ, ಅವ್ರ ಸಪೋರ್ಟಿಂಗು ಕೂಡ ಇದೆ. ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಅದು ಅಂದರೆ ಕಷ್ಟಪಟ್ಟು ಮಾಡ್ತೀನಿ ಅಂತಂದರೆ ಯಾವುದೂ ಕೂಡ ಮೋಸ ಅಂತೂ ಇಲ್ಲ, ಕೈ ಹಿಡಿಯುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಆ ನಂಬಿಕೆ ನನಗೆ ಕೊನೆವರೆಗೂ ಇರುತ್ತೆ. ಸೊ ನಾನು ಇದುವರೆಗೂ ಬಿಸ್ನೆಸ್ನ ಮಿನಿ ಬಿಸ್ನೆಸ್ಗಳು ಅದು ಬಿಸ್ನೆಸ್ ದೊಡ್ಡದಲ್ಲ, ನಾನು ಯಾವುದಕ್ಕೂ ಲಾಂಗ್ ಇನ್ವೆಸ್ಟ್ ಅಂತ ಹಾಕೋಕ್ಕೆ ಹೋಗಲ್ಲ. ಸೊ ಮಿನಿ ಬಿಸ್ನೆಸ್ಗಳನ್ನೂ ನಾನು ಏನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅದರಲ್ಲಿ ನಾನು ಒಂದು 2 ದಿನನಾದರೂ ಅದ್ರಲ್ಲಿ ನಾನು ಅನ್ನ ತಿಂದಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ನನಗೆ ಏನು ಮೇಂಟೆನೆನ್ಸ್ ಬೇಕು ಅದರಿಂದ ನಾನು ಏನು ನನ್ನ ಎಫೆಕ್ಟ್ ಆಗ್ಬಿಟ್ಟು ಅದರಿಂದ ಏನು ಅರ್ನಿಂಗ್ ಮಾಡಬೇಕು ಅದೆಲ್ಲನೂ ಮಾಡಿದ್ದೀನಿ. ಹಾಗಾಗಿ ನಾನು ಯಾವುದನ್ನು ಕೂಡ ಬ್ಲೇಮ್ ಮಾಡಲ್ಲ. ಈ ಡಾಟಾ ಎಂಟ್ರಿ ಆಗಿರ್ಬೋದು, ಅದರಿಂದ ನಾನು ಸ್ವಲ್ಪ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ, ಸೇವಿಂಗ್ಸ್ ಮಾಡ್ಕೊಂಡಿದ್ದೆ ಒಂದು ಟೈಮಲ್ಲಿ. ನನ್ನ ಮೇಂಟೆನೆನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಹ್ಯಾಂಡ್ ರೈಟಿಂಗ್ ವರ್ಕಲ್ಲಾಗಿರ್ಬೋದು, ಆಮೇಲೆ ಸ್ಯಾರಿ ಡ್ರಿಪ್ಪಿಂಗಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾನು ಏನೇನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ದಿನದ ಮಟ್ಟಕ್ಕಾದರೂ ನಾನು ಅರ್ನಿಂಗ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯಾವುದನ್ನು ಮರೆಯಲ್ಲ. ಅದು ಕೂಡ ಒಂದೊಂದು ಟೈಮಲ್ಲಿ ನನಗೆ ಕೈ ಹಿಡಿದಿದೆ. ಸೊ ಅದನ್ನ ಈ ಟೈಮಲ್ಲಿ ಸೊ ವಿಡಿಯೋ ಪದೇ ಸ್ಟಾಪ್ ಆಗ್ತಾನೆ ಇದೆ. ಜಾಸ್ತಿ ಲೆಂತ್ ಆಯಿತು, ಸ್ಟಾಪ್ ಮಾಡು ಅಂತ ಹೇಳ್ತಾ ಇರ್ಬೋದು ನನ್ನ ಇಷ್ಟಕ್ಕೆ. ಫ್ರೆಂಡ್ಸ್, ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟೆ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಇದೇ ವಿಡಿಯೋ ಲೆಂತ್ ಆಗಿಬಿಡ್ತು, ಹಾಗಾಗಿ ನಾನು ಡೈಲಿ ವ್ಲಾಗ್ ಏನು ಮಾಡ್ತಾಯಿಲ್ಲ, ಜಸ್ಟ್ ನಾನು ಅಪ್ಡೇಟ್ ಕೊಟ್ಟೆ. ನಾಳೆಯಿಂದ ನನ್ನ ವಿಡಿಯೋ ರೆಗ್ಯುಲರ್ ಬರುತ್ತೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೀವೇ ನೋಡ್ಬೋದು. ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಇನ್ನೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಮತ್ತು ನನ್ನ ಮಗುಗೆ ಯಾವುದೇ ರೀತಿ ಎಫೆಕ್ಟ್ ಆಗದಂತೆ. ಸೊ ಆನ್ಲೈನಲ್ಲಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡ್ ಸಪೋರ್ಟಿಂಗು ಕೂಡ ತುಂಬಾ ಇದೆ. ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅದು ಒಳ್ಳೆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅದು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವೆಲ್ಲ ಅಪ್ಡೇಟ್ ಗೊತ್ತಾಗಬೇಕು ಅಂತಂದರೆ ನೀವೇನು ಮಾಡಬೇಕು, ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ರೆಗ್ಯುಲರ್ ನೋಡಬೇಕಂದ್ರೆ ಏನು ಮಾಡಬೇಕು, ನನ್ನ ಚಾನಲ್ನ
ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡದೇ ಇರೋರು ನೋಟಿಫಿಕೇಷನ್ ಮಾಡ್ಕೊಳ್ಳಿ. ನನ್ನ ಬಗ್ಗೆ ಡೈಲಿ ಅಪ್ಡೇಟ್ ಇನ್ಮೇಲೆ ಬರ್ತಾನೆ ಇರುತ್ತೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಡೇ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ, ಬಟ್ ವಿಡಿಯೋನ ಹಿಂಗೆ ಎಂಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಏನಪ್ಪ ಅಂದರೆ 1 ಮಂತ್ ಆದಮೇಲೆ ನಿಮ್ಮ ಜೊತೆ ಮೀಟ್ ಮಾಡ್ತಾ ಇದ್ದೀನಲ್ವಾ, ನೀವು ಹೇಳಿರೋ ಕ್ವಶನ್ಸ್ಗೆ ನಂಗೆ ಆನ್ಸರ್ ಮಾಡಿದೆ, ವಿಡಿಯೋ ಲೆಂತ್ ಆಗೋಯ್ತು. ಆ ರೀಸನಿಂದ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ, ಲವ್ ಯು ಆಲ್.